ಟ್ರಂಪ್ ಅವರ ದುರಹಂಕಾರದ ಮಾತುಗಳಿಗೆ ಮತ್ತು ಬೆದರಿಕೆಗಳಿಗೆ ಬಗ್ಗೋದಿಲ್ಲ ಅಂತ ಮೋದಿ ಸ್ಪಷ್ಟಪಡಿಸಿದ್ದಾರೆ. ಇಷ್ಟು ದಿನ ಟ್ರಂಪ್ ಹಾಕ್ತಾ ಇದ್ದ ಬೆದರಿಕೆಯ ಮಾತುಗಳಿಗೆ ಮೋದಿ ಡೋಂಟ್ ಕೇರ್ ಅಂತ ಇದ್ರು. ಇದೀಗ ಟ್ರಂಪ್ ಮೆತ್ತಗಾಗಿ ಸ್ನೇಹವನ್ನ ಹಸ್ತಚಾಚಿದ ಮೇಲೆ ಮೋದಿ ಟ್ರಂಪ್ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಮೂಲಕ ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅಂತ ಮೋದಿ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಭಾರತದ ಶಕ್ತಿ ಎಂಥದ್ದು ಅನ್ನೋದು ಟ್ರಂಪ್ಗೆ ತಿಳಿದಿದೆ. ಹೀಗಾಗಿ ಟ್ರಂಪ್ ಮತ್ತೆ ಭಾರತದೊಂದಿಗಿನ ಅಮೆರಿಕದ ಸಂಬಂಧ ಗಟ್ಟಿಯಾಗಿದೆ ಅಂತ ಹೇಳಿಕೆ ಕೂಡ ನೀಡಿದ್ದಾರೆ. ಜೊತೆಗೆ ಪ್ರಧಾನಿ ಮೋದಿಯವರನ್ನ ಆಪ್ತ ಸ್ನೇಹಿತ ಅಂತ ಹೊಗಳಿದ್ದಾರೆ. ಆದರೆ ಟ್ರಂಪ್ ಯಾವಾಗ ಹೇಗೆ ಉಲ್ಟಾ ಹೊಡಿತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಜಗತ್ತಿನಲ್ಲಿ ಅಪನಂಬಿಕೆಗೆ ಇನ್ನೊಂದು ಹೆಸರೇ ಟ್ರಂಪ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೆಲ್ಲದರ ಅರಿವು ಇರುವಂತಹ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಟ್ರಂಪ್ ಅವರನ್ನ ನಂಬೇಡಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಭಾರತದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಏಕಾಏಕಿ ಸಾಫ್ಟ್ ಕಾರ್ನರ್ ಅನುಮಾನಾಸ್ಪದವಾಗಿದೆ ಎಂದಿರುವಂತಹ ಶಶಿ ತರೂರ್ ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಅಂತ ಎಚ್ಚರಿಸಿದ್ದಾರೆ. ಭಾರತ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸದೆ ಹೋದರೆ ತೆರಿಗೆಯನ್ನ ಹೆಚ್ಚಿಸುವ ಎಚ್ಚರಿಕೆ ಹಾಕಿತ್ತು. ನಂತರ ಭಾರತ ಅದಾಗೆ ತನ್ನ ಬಳಿ ಬರುತ್ತೆ ಅಂತ ಟ್ರಂಪ್ ಅಂದುಕೊಂಡಿದ್ರು. ಆದರೆ ಭಾರತ ಇದಕ್ಕೆಲ್ಲ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಈ ತೆರಿಗೆ ವಿಚಾರದಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಪ್ರಧಾನಿ ಮೋದಿ ನಡುವಿನ ಒಡನಾಟ ಮೊದಲಿನಂತೆ ಇರಲಿಲ್ಲ. ಡೊನಾಲ್ಡ್ ಟ್ರಂಪ್ ರಷ್ಯಾ ತೈಲ ಖರೀದಿ ವಿಚಾರವಾಗಿ ಪದೇ ಪದೇ ಮಾತನಾಡ್ತಾ ಇದ್ರು ಕೂಡ ಪ್ರಧಾನಿ ಮೋದಿ ಮಾತ್ರ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ಜೊತೆಗೆ ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸಿರಲಿಲ್ಲ. ಭಾರತದಿಂದ ಅಮೆರಿಕಾಗೆ ಹೋಗುವ ಪ್ರತಿಯೊಂದು ಸಾಮಗ್ರಿಗಳ ಮೇಲೂ ಕೂಡ 50% ತೆರಿಗೆ ಹಾಕುವ ನಿಯಮವನ್ನ ಜಾರಿಗೆ ತಂದಿದ್ದಕ್ಕೆ ಪ್ರತಿಯಾಗಿ ಭಾರತ ರಷ್ಯಾ, ಚೀನಾ ಜೊತೆಗೆ ಬಾಂಧವ್ಯವನ್ನ ಗಟ್ಟಿಯಾಗಿಸಿಕೊಳ್ಳುವತ್ತ ಗಮನವನ್ನ ಹರಿಸಿತ್ತು. ರಷ್ಯಾ, ಚೀನಾಗಳು ಅಮೆರಿಕದ ವಿರುದ್ಧ ನಿಲ್ಲಬಲ್ಲ ತಾಕತ್ತು ಇರುವಂತಹ ದೇಶಗಳು. ಈ ಶಕ್ತಿಶಾಲಿ ರಾಷ್ಟ್ರಗಳ ಒಟ್ಟಿಗೆ ಕೈಜೋಡಿಸುವ ಮೂಲಕ ಅಮೆರಿಕದ ತೆರಿಗೆ ಬೆದರಿಕೆಗೆ ತಾನು ಬಗ್ಗುವುದಿಲ್ಲ ಎನ್ನುವ ಸಂದೇಶವನ್ನ ಭಾರತ ಅಮೆರಿಕಾಗೆ ಕೊಟ್ಟಿತ್ತು. ಭಾರತದ ವಿದೇಶಾಂಗ ವ್ಯವಹಾರದಲ್ಲಿ ಭಾರತದ ಈ ಹೊಸ ಹೆಜ್ಜೆ ಟ್ರಂಪ್ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿತ್ತು. ಚೀನಾದ ಬೀಜಿಂಗ್ನಲ್ಲಿ ಆಯೋಜಿಸಲಾಗಿದ್ದ ಶಾಂಘೈ ಸಹಕಾರ ಸಂಘದ ಎಸ್ಸಿಒ ಸಮ್ಮೇಳನಕ್ಕೆ ಹೋದ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್, ಚೀನಾದ ಅಧ್ಯಕ್ಷ ಝಿ ಜಿನ್ಪಿಂಗ್ ಅವರೊಂದಿಗೆ ಮಾತುಕತೆಯನ್ನ ನಡೆಸಿ ಏಷ್ಯಾದಲ್ಲಿ ನಾವು ಮೂವರು ಸೇರಿ ಒಂದು ಪ್ರಬಲ ಶಕ್ತಿಯಾಗೋಣ ಎನ್ನುವ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಅದಕ್ಕೆ ಚೀನಾ, ರಷ್ಯಾ ರಾಷ್ಟ್ರಗಳು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿವೆ. ಈ ಎಲ್ಲ ಬೆಳವಣಿಗೆಗಳಿಂದ ಕಂಗಾಲಾಗಿರುವಂತಹ ಟ್ರಂಪ್ ಇದೀಗ ಮೆತ್ತಗಾಗಿದ್ದಾರೆ. ಭಾರತದ ಆರ್ಥಿಕತೆ ಸತ್ತು ಹೋಗಿದೆ ಅಂತ ಉಡಾಫೆಯ ಮಾತುಗಳನ್ನ ಆಡಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಯೂಟರ್ನ್ ಹೊಡೆದಿದ್ದಾರೆ. ಭಾರತ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಮೆಚ್ಚುಗೆಯ ಮಾತು ಆಡಿದ್ದಾರೆ. ನಾನು ಯಾವಾಗಲೂ ಮೋದಿಯವರೊಂದಿಗೆ ಸ್ನೇಹಿತನಾಗಿರ್ತೇನೆ. ಅವರು ಉತ್ತಮ ಪ್ರಧಾನಿ. ಭಾರತ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ವಿಶೇಷ ಸಂಬಂಧವನ್ನ ಹೊಂದಿದೆ. ಚಿಂತಿಸಲು ಏನೂ ಇಲ್ಲ. ನಾವು ಭಾರತವನ್ನ ಕಳೆದುಕೊಂಡಿದ್ದೇವೆ ಎಂದು ಭಾವಿಸುವುದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇತ್ತೀಚೆಗೆ ಭಾರತ ಮತ್ತು ರಷ್ಯಾ ಹಾಗೆ ಚೀನಾದ ನಾಯಕರು ಒಂದಾಗಿರುವ ಫೋಟೋವೊಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾದ ಕಾರಣಕ್ಕೆ ಭಾರತವನ್ನ ನಾವು ಕಳೆದುಕೊಂಡಿರುವಂತೆ ಇದೆ ಅಂತ ಪೋಸ್ಟ್ ಮಾಡಿದ್ರು. ಈಗ ನೋಡಿದ್ರೆ ಭಾರತದ ಬಗ್ಗೆ ಮೃದುವಾಗಿ ಮಾತನಾಡ್ತಾ ಇದ್ದಾರೆ. ಟ್ರಂಪ್ ಅವರ ಈ ಆಪ್ತ ಹೇಳಿಕೆಯನ್ನ ಸ್ವಾಗತಿಸಿದ್ದ ಪ್ರಧಾನಿ ಮೋದಿ ಈ ಗೆಳೆತನ ಯಾವಾಗ್ಲೂ ಇರುತ್ತೆ ಅಂತ ಪ್ರತಿಕ್ರಿಯೆ ನೀಡಿದ್ರು. ಆದರೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರು ಇಷ್ಟು ಬೇಗ ಎಲ್ಲವನ್ನ ಮರೆಯುವುದು ಬೇಡ ಅಂತ ಮೋದಿ ಸರ್ಕಾರವನ್ನ ಎಚ್ಚರಿಸಿದ್ದಾರೆ. ಟ್ರಂಪ್ ಹೇಳಿಕೆಗಳಿಗೆ ಪ್ರಧಾನಿ ಮೋದಿ ಕೂಡ ಬಹಳ ಬೇಗ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬೆಳವಣಿಗೆ ಪ್ರಧಾನಿ ಮೋದಿ ಗೆಳೆತನದ ಪ್ರತಿಕ್ರಿಯೆ ಸಂಬಂಧ ಸುಧಾರಣೆಗೆ ಮಹತ್ವದ್ದಾದರೂ ಕೂಡ ನಾವು ಅವಸರದಲ್ಲಿ ಯಾವ ನಿರ್ಧಾರವನ್ನು ಕೂಡ ಕೈಗೊಳ್ಳಬಾರದು. ಟ್ರಂಪ್ ಸುಂಕ ಹೆಚ್ಚಿಸುವಂತಹ ನೀತಿ ಭಾರತೀಯರಿಗೆ ನೋವನ್ನ ನೀಡಿದೆ. ಈ ತಪ್ಪಿಗೆ ಇಷ್ಟು ಬೇಗ ಅವರನ್ನ ಕ್ಷಮಿಸುವುದು ಸರಿಯಲ್ಲ ಅಂತ ತಿರುವನಂತಪುರಂನ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಸಲಹೆಯನ್ನ ನೀಡಿದ್ದಾರೆ. ಭಾರತದ ವಿರುದ್ಧ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಕಿಡಿಕಾರಿರುವುದಕ್ಕೆ ಹಲವು ಕಾರಣಗಳಿದೆ.
ನೊಬೆಲ್ ಪ್ರಶಸ್ತಿಗೆ ತಮ್ಮ ಹೆಸರನ್ನ ನಾಮಿನೇಟ್ ಮಾಡಲಿಲ್ಲ ಅನ್ನುವಂತಹ ಬೇಸರ ಕೂಡ ಅವರಿಗಿದೆ. ಜೊತೆಗೆ ಪಾಕಿಸ್ತಾನ ಭಾರತದ ನಡುವೆ ಕದನ ವಿರಾಮ ತಂದಿದ್ದು ತಾವೇ ಅಂತ ಮೋದಿ ಎಲ್ಲಿಯೂ ಕೂಡ ಹೇಳದೇ ಇರುವುದು ಕೂಡ ಟ್ರಂಪ್ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಬದಲಾಗಿ ಮೋದಿ ಕದನ ವಿರಾಮದಲ್ಲಿ ಅಮೆರಿಕದ ಹಸ್ತಕ್ಷೇಪ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇದು ಕೂಡ ಟ್ರಂಪ್ಗೆ ಉರಿತಿತ್ತು. ಇದರ ಜೊತೆಗೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಿ ರಷ್ಯಾದ ಆರ್ಥಿಕ ಶಕ್ತಿಯನ್ನ ಹೆಚ್ಚಿಸಿದೆ. ಇದರಿಂದ ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧ ಮುಂದುವರಿಸಲು ಸಹಾಯ ಸಿಗ್ತಾ ಇದೆ ಅನ್ನೋದು ಟ್ರಂಪ್ನ ವಾದವಾಗಿತ್ತು. ಇದೆಲ್ಲ ಕಾರಣಕ್ಕೆ ಟ್ರಂಪ್ ಭಾರತದ ವಿರುದ್ಧ ತೆರಿಗೆಯ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಭಾರತದಿಂದ ಅಮೆರಿಕಕ್ಕೆ ಹೋಗುವ ಪ್ರತಿಯೊಂದು ಸಾಮಗ್ರಿಗಳ ಮೇಲೂ ಕೂಡ 50% ತೆರಿಗೆ ಹಾಕುವ ನಿಯಮವನ್ನ ಜಾರಿ ತಂದಿದ್ದಾರೆ. ಇದಕ್ಕೆಲ್ಲ ಪ್ರತಿತಂತ್ರವನ್ನ ಹೂಡಿರುವಂತಹ ಭಾರತ ಕೂಡ ಅಮೆರಿಕದಷ್ಟೇ ದೈತ್ಯ ಶಕ್ತಿಗಳಾಗಿರುವ ಚೀನಾ ಮತ್ತು ರಷ್ಯಾ ಕಡೆಗೆ ತನ್ನ ಸ್ನೇಹವನ್ನ ಚಾಚಿದೆ. ಅದೇ ಭಾರತ, ರಷ್ಯಾ, ಚೀನಾ, ಜಪಾನ್, ಇಂಡೋನೇಷ್ಯಾ, ತೈವಾನ್ ಅಂತಹ ರಾಷ್ಟ್ರಗಳು ಈಗ ಏಷ್ಯಾ ಖಂಡದ ಹೊಸ ಆರ್ಥಿಕತೆಯ ಪ್ರಧಾನ ಶಕ್ತಿಗಳಾಗಿದೆ. ಚೀನಾ, ರಷ್ಯಾ ದೇಶಗಳು ಏಷ್ಯಾದಲ್ಲೇ ತಮ್ಮದೇ ಆದ ಹೆಗ್ಗುರುತನ್ನ ಸ್ಥಾಪಿಸಿದೆ. ಇದು ಟ್ರಂಪ್ನ ನಿದ್ದೆಯನ್ನಗೆಡಿಸಿದೆ. ಹೀಗಾಗಿ ಟ್ರಂಪ್ ಇದೀಗ ಭಾರತದ ಮೇಲೆ ಮೃದು ಧೋರಣೆಯನ್ನ ತೋರ್ತಾ ಇದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.